ಬೆಳಗಿದ ಶಂಭೋ ಸೋಮೇಶ್ವರ ನೀನೆ ನಮ್ಮ ದೈವೋ. ನಮಸ್ತೆ, ಮೂಡಲಕರ್ನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನ ಹೆಬ್ಬನಿ ಪಂಚಾಯಿತಿ ವ್ಯಾಪ್ತಿಯ ತಮ್ಮಿರಡಹಳ್ಳಿ ಗ್ರಾಮದಲ್ಲಿ ಧಾರ್ಮಿಕ ಭಕ್ತಿಭಾವದ ಅಪೂರ್ವ ಸಂಕಲ್ಪವೊಂದು ರೂಪುಗೊಂಡಿದ್ದು, ಗ್ರಾಮದ ಬಸ್ ನಿಲ್ದಾಣದ ಸಮೀಪ ಭವ್ಯವಾದ ಶ್ರೀ ಸೋಮೇಶ್ವರ ಶಿವನ ದೇವಾಲಯ ನಿರ್ಮಾಣಕ್ಕೆ ಗ್ರಾಮಸ್ಥರು ಒಗ್ಗೂಡಿ ಸಂಕಲ್ಪಕ್ಕೆ ಮುಂದಾಗಿದ್ದಾರೆ. ಶಿವಾಯ ಕಾಪಾಡೋ ದೇವಾ. ಆಂಧ್ರ ಪ್ರದೇಶದ ಪೊಂಗನೂರು ಮತ್ತು ಕರ್ನಾಟಕದ ಮುಳಬಾಗಿಲು ಸಂಪರ್ಕಿಸುವ ಬೈರ್ಕೂರು ಹೆಬ್ಬನಿ ಮಾರ್ಗದ ತಮ್ಮಿರೆಡ್ಡಿಹಳ್ಳಿ ರಸ್ತೆ ಪುರಾಣ ಪ್ರಸಿದ್ಧ ಆಂಧ್ರ ಪ್ರದೇಶದ ಶ್ರೀ ಬಾಯ್ಕೊಂಡ ಗಂಗಮ್ಮ ದೇವಾಲಯಕ್ಕೆ ತೆರಳುವ ಭಕ್ತರ ಪ್ರಮುಖ ದಾರಿಯಾಗಿದ್ದು, ಪ್ರತಿದಿನ ಸಾವಿರಾರು ಭಕ್ತರು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಆದರೆ ಪುಣ್ಯಹಳ್ಳಿ ಗೇಟಿನಿಂದ ತಮ್ಮಿರೆಡ್ಡಿಹಳ್ಳಿ ಗೇಟ್ವರೆಗೆ ನಿರಂತರವಾಗಿ ಸಂಭವಿಸುತ್ತಿರುವ ಅಪಘಾತಗಳು ಗ್ರಾಮಸ್ಥರಲ್ಲಿ ಆತಂಕ ಹುಟ್ಟಿಸಿದ್ದವು. ಈ ಅಪಘಾತಗಳ ಹಿಂದಿರುವ ಕಾರಣ ತಿಳಿಯಲು ಗ್ರಾಮಸ್ಥರು ಒಬ್ಬ ಸ್ವಾಮೀಜಿಯನ್ನು ಭೇಟಿ ಮಾಡಿದಾಗ ಈ ಪ್ರದೇಶದಲ್ಲಿ ಕ್ಷುದ್ರ ಶಕ್ತಿಗಳ ಪ್ರಭಾವ ಹೆಚ್ಚಿದ್ದು, ಅದನ್ನು ನಿವಾರಿಸಲು ಶಿವನ ದೇವಾಲಯ ನಿರ್ಮಾಣ ಅಗತ್ಯವೆಂದು ಸಲಹೆ ನೀಡಲಾಗಿದೆ. ಇದನ್ನು ಸಂಕಲ್ಪವಾಗಿ ಸ್ವೀಕರಿಸಿದ ತಮ್ಮಿರೆಡ್ಡಿಹಳ್ಳಿ ಗ್ರಾಮಸ್ಥರು ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ದಾರಿಯಲ್ಲಿ ಹುಂಡಿ ಹಿಡಿದು ಭಕ್ತರಿಂದ ದೇಣಿಗೆ ಸಂಗ್ರಹಿಸುವ ಕಾರ್ಯವನ್ನು ಆರಂಭಿಸಿದ್ದಾರೆ. ನಿನ್ನ ಹೆಸರೇ ರಕ್ಷೆ, ಭಯಭೀತ ಮನಗಳಿಗೆ ನೀನೇ ಆಶ್ವಾಸೆ. ಗಂಗಮ್ಮ ದಾರಿಯಲ್ಲಿ ಬೆಳಗಿದ ದೀಪ. ಈ ಕಾರ್ಯಕ್ಕೆ ಅನೇಕ ಭಕ್ತರು ಹೃದಯಪೂರ್ವವಾಗಿ ಸ್ಪಂದಿಸುತ್ತಿದ್ದು, ದೇವಾಲಯ ನಿರ್ಮಾಣಕ್ಕೆ ಸಹಕರಿಸಿದವರಿಗೆ ಜೀವನದಲ್ಲಿ ಅಸಾಧಾರಣ ಅನುಕೂಲಗಳು ದೊರೆಯುತ್ತಿವೆ ಎಂಬ ನಂಬಿಕೆ ಮತ್ತಷ್ಟು ಬಲಪಡುತ್ತಿದೆ. ಇದಕ್ಕೆ ಉದಾಹರಣೆಯಾಗಿ ಮುಳಬಾಗಿಲು ತಾಲೂಕಿನ ಮೋದಕಹಳ್ಳಿ ಪಂಚಾಯಿತಿ ಸುನ್ನಂಗೂರು ಗ್ರಾಮದ ಪುಷ್ಪ ಎಂಬ ಯುವತಿಯನ್ನು ಆಂಧ್ರ ಪ್ರದೇಶದ ಪೊಂಗನೂರಿನ ಚಿನ್ನು ಅವರಿಗೆ ವಿವಾಹವಾಗಿ ಕೊಟ್ಟ ಕುಟುಂಬದ ಘಟನೆ ಗಮನಾರ್ಹವಾಗಿದೆ. ವಿವಾಹದ ನಂತರ ಇದೇ ಮಾರ್ಗದಲ್ಲಿ ಸಂಚರಿಸುತ್ತ ವೇಳೆ ಪುಷ್ಪ ಅವರ ತಂದೆ ದಿವಂಗತ ಗಂಗಳಪ್ಪ ಮತ್ತು ತಾಯಿ ಹೆಸರಲ್ಲಿ ದೇವಾಲಯ ನಿರ್ಮಾಣಕ್ಕೆ ಸಿಮೆಂಟ್ ಮತ್ತು ಕಬ್ಬಿಣದ ಕಂಬಿಗಳನ್ನು ನೀಡಲಾಗಿದೆ. ಕೆಲವೇ ದಿನಗಳಲ್ಲಿ ಅವರ ಕುಟುಂಬದಲ್ಲಿ ಅನುಕೂಲಕರ ಬದಲಾವಣೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಪೊಂಗನೂರಿನಿಂದ ತಮ್ಮ ಕುಟುಂಬದೊಂದಿಗೆ ಮತ್ತೆ ಆಗಮಿಸಿ ಇನ್ನಷ್ಟು ಸೇವೆ ಸಲ್ಲಿಸಲು ಅವಕಾಶ ನೀಡುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮಿರೆಡ್ಡಿಹಳ್ಳಿ ಗ್ರಾಮಸ್ಥರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಮುತ್ತೈದರಿಂದ ಅರಿಶಿನ ಕುಂಕುಮ ಸೀರೆ ನೀಡಿ ಗೌರವಿಸಿ ನಮ್ಮೂರಿನ ಹೆಣ್ಣು ಮಗಳು ಎಂದು ಅಭಿನಂದಿಸಿದರು. ಶಿವನ ಕೃಪೆಯಿಂದ ಹೋಗುತ್ತಿದೆ ಕಂಬಿಗಳಲ್ಲಿ ಕಟ್ಟಿದ ಭಕ್ತಿ, ಜನರ ನಂಬಿಕೆಗೆ ನೀನೇ ಶಕ್ತಿ. ಹುಂಡಿಯಲ್ಲಿ ಹರಿದಿದೆ ಪ್ರೀತಿ ದಾನ, ಶಂಭೋ ಕಾಪಾಡು ನಮ್ಮ ಜೀವಮಾನ. ಮುತ್ತೈದೆಯರ ಆರತಿ ಕುಂಕುಮದ ರಂಗ, ನಮ್ಮೂರ ಹೆಣ್ಣು ಮಗಳ ಗೌರವದ ಸಂಗ. ಒಗ್ಗಟ್ಟಿನ ಶಕ್ತಿಗೆ ನೀನೇ ಸಾಕ್ಷಿ, ಶಿವಶಂಭೋ ನೀನೇ ನಮ್ಮ. ಧಾರ್ಮಿಕ ಏಕತೆ ಮತ್ತು ಭಕ್ತಿಭಾವದ ಸಂಕೇತವಾಗಿರುವ ಈ ಕಾರ್ಯಕ್ರಮ ಗ್ರಾಮದಲ್ಲಿ ವಿಶೇಷ ಆಕರ್ಷಣೆಯಾಗಿತ್ತು.
ದೇವಾಲಯ ನಿರ್ಮಾಣದ ಕಾರ್ಯದಲ್ಲಿ ಚೆನ್ನಾರೆಡ್ಡಿ, ಸೋಮಪ್ಪ, ಮಂಜುನಾಥ, ಮಣಿ, ಭಾಸ್ಕರ್ ರೆಡ್ಡಿ, ಶೇಷಪ್ಪ, ವೆಂಕಟರೆಡ್ಡಿ, ವೆಂಕಟರಮಣ, ರಾಮಕೃಷ್ಣಪ್ಪ, ಕೆವಿ ನಾಗರಾಜಪ್ಪ, ವರದಪ್ಪ, ಶಂಗಲರಾಯಪ್ಪ, ಮಗಳೇಶ್ವರ ಗೌಡ, ಕೃಷ್ಣಪ್ಪ ಸೇರಿದಂತೆ ಅನೇಕರು ತೊಡಗಿಸಿಕೊಂಡಿದ್ದು, ಮಹಿಳೆಯರಾದ ಶಿವಮ್ಮ, ಓನರಮ್ಮ, ದೀಪ, ಕಮಲಮ್ಮ, ಶಾಂತಮ್ಮ ಮತ್ತಿತರರು ಸಹ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಒಟ್ಟಿನಲ್ಲಿ ತಮ್ಮಿರೆಡ್ಡಳ್ಳಿ ಗ್ರಾಮಸ್ಥರ ಈ ಧಾರ್ಮಿಕ ಸಂಕಲ್ಪವು ಭಕ್ತಿಯ ಶಕ್ತಿ, ಗ್ರಾಮೀಣ ಏಕತೆ ಮತ್ತು ಸಮಾಜದ ಒಗ್ಗಟ್ಟಿನ ಪ್ರತೀಕವಾಗಿ ಹೊರಹೊಮ್ಮಿದ್ದು, ಶ್ರೀ ಸೋಮೇಶ್ವರ ದೇವಾಲಯ ನಿರ್ಮಾಣವು ಶೀಘ್ರದಲ್ಲಿಯೇ ಸಿದ್ಧಿಯಾಗಿ ಈ ಪ್ರದೇಶಕ್ಕೆ ಶಾಂತಿ ಸಮೃದ್ಧಿ ತರಲಿ ಎನ್ನುವ ಭಕ್ತರ ಆಶ್ರಯವಾಗಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಗಿರಿನ ಸುದ್ದಿ. ಶಕ್ತಿ ಶಿವಶಂಭೋ ನೀನೇ ನಮ್ಮ ರಕ್ಷಕಿ. ಶಿವಶಂಭೋ ನೀನೇ ನಮ್ಮ ರಕ್ಷಕಿ. ಶಿವಶಂಭೋ ನೀನೇ ನಮ್ಮ రక్షకి. వాటికి ఎంత గొప్ప మనసు ఉండాలో చూడండి పుష్పక్క వాళ్ళది. అందుకని ఈరోజు మన పుష్పక్క వాళ్ళు భర్త అయినటువంటి మన చిన్ను అన్నగారు అందరికీ కూడా గౌరవార్థంగా ఈరోజు మేము చెప్పుకునేది ఏమంటే, చెయ్యెత్తి నమస్కారం చేసేది ఏమంటే, మన పుష్పక్క వాళ్ళకి ఒక హిస్టరీ మనం తెలుసుకుంటే ఈ సందర్భంలో అమ్మ పార్వతీదేవి రెండో అవతారంలో ఏమన్నా వచ్చి ఈ కార్యాతానికి ఏమైనా సహాయం చేస్తూ ఉందని కూడా ఘంటాఘోషంగా మేము చెప్తాం. ఎలా అంటే చూడండి, దానాధర్మం చేయడం రెండు విధాలు ఉన్నాయి. తక్కువ దానాధర్మం చేస్తే ప్రపంచకం ధర్మం ఉంటారు దాన్ని, అతి ఎక్కువైనటువంటి దానం చేస్తే అది పరమార్థం దానం ఉంటారు దాన్ని. అలాంటి ఎక్కువైనటువంటి దానాధర్మం చేసేటువంటి వాళ్ళు చాలా తక్కువ ఈ ప్రపంచంలో. వాళ్ళు ఒక 1000కో 100కో లక్షకో కోటికో ఒకరో ఇద్దరు ముగ్గురు చెప్తారు అంతే. అలాంటి వాళ్ళని ఏమంటారంటే కారణ జన్మలు ఉంటారు. వాళ్ళని ధర్మశాస్త్రాల ప్రకారంగా ఎత్తుకుంటే ఇది కారణ జన్మలు ఉంటారు అలాంటి వాళ్ళని. ఆ కీర్తి పొందినటువంటి మన పుష్పక్కోళ్ళు వాళ్ళ తల్లి తండ్రి పేరు నిలబెట్టాలా, మా భర్త పేరు నిలబెట్టాలా, మా మామగారిని అత్త మామగారు మా కుటుంబ సభ్యులు ఏమున్నారో మనకు కావాల్సిన అందరికీ ఈ సమాజంలో మనం పుట్టిన దానికి భగవంతుడు మనకి ఈ మానవ జన్మ ఇచ్చిన దానికి ఆ కీర్తి నిలబెట్టాలని చెప్పని ఘంటాఘోషంగా ఈరోజు మనకు ನಾದದಲ್ಲಿ ಗಂಭೀರ ಸ್ವರ ಕಮ್ಮರಿಟ್ಟಹಳ್ಳಿಯಲ್ಲಿ ಶಿವನ ಅವತಾರ. ಭಕ್ತರ ಹೃದಯದಲ್ಲಿ ನಿನ್ನ ನಿವಾಸ. ಓಂ ನಮಃ ಶಿವಾಯ ಅನಂತ ಪ್ರಕಾಶ. ನೂತನವಾಗಿ ನಿರ್ಮಾಣವಾಗ್ತಾ ಇರುವಂತಹ ಈ ಸೋಮೇಶ್ವರ ದೇವಸ್ಥಾನಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಇದು ಮೊದಲನೇದಾಗಿ ಯಾರ ಕನಸಪ್ಪ ಅಂತಂದರೆ, ನಮ್ಮ ಮಾವನಾದ ಗಂಗಲಪ್ಪನವರ ಕನಸು. ಏನಂತಂದರೆ, ಅದು ಯಾವುದೇ ಒಂದು ದೇವಸ್ಥಾನ ಆಗಲಿ ಅವರು ಆ ದೇವಸ್ಥಾನಕ್ಕೆ ಒಳ್ಳೆಯದನ್ನು ಮಾಡ್ತಾಯಿದ್ರು. ಅದು ಸೇಮ್ ಇವಾಗ ಅವ್ರ ಮಗಳಾದಂಥ ಪುಷ್ಪರವರು ಸಹ ಅದೇ ರೀತಿ ನಮ್ಮ ಅಪ್ಪನ ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿ ಮುಂದೆ ನಾವು ಸಹ ಅದೇ ರೀತಿ ಸಹಾಯ ಮಾಡಬೇಕು, ಎಲ್ಲ ದೇವಸ್ಥಾನನೂ ಇದು ಮಾಡಬೇಕಂತ ಹೇಳ್ಬಿಟ್ಟು ಅವರು ಸಹ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಈ 2 ಮಾತು ಆಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆಯಂದಿರು ಎಲ್ಲ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಒಂದು ದೇವಸ್ಥಾನದಲ್ಲಿ ಒಂದು ಮಾಲೂರಲ್ಲಿ ನಂದು ಇರೋದು ನಿಯರು. ಅಲ್ಲಿ ಆವಾಗ ನಾನು ಬಂದು ದೇವಸ್ಥಾನದಲ್ಲಿ ಶನಿಮಾತನ ದೇವಸ್ಥಾನ ಕಟ್ಟಬೇಕಂತ ಹೇಳ್ಬಿಟ್ಟು ಅದು ಪಾಡು ಬಿದ್ದೋಗಿತ್ತು. ಇದೇ ಥರನೇ ಅವಾಗೆಲ್ಲ ಪ್ರಯತ್ನ ಪಟ್ಟು ಅವ್ರ ಕೈಯಲ್ಲಿ ಆಗಿಲ್ಲ. ಲಾಸ್ಟ್ಗೆ ನನ್ನ ಮಾಲೂರೆಲ್ಲ ಒಂದು ಭಿಕ್ಷೆ ಬೇಡಿ ಅಟ್ಲೀಸ್ಟ್ ಒಬ್ರಿಗೆ ₹1 ಸಹಾಯ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಾಕು ಅಂತ ನಾನು ಕೇಳಿದ್ದಕ್ಕೆ ₹1 ಸಹಾಯ ಕೇಳಿದ್ದಕ್ಕೆ ನಾನು ಅವತ್ತು ಟೋಟಲ್ ಒಂದು 50,000 ರಿಂದ 60,000 ಕಲೆಕ್ಷನ್ ಮಾಡಿ ಆ ದೇವಸ್ಥಾನ ಇವತ್ತು ಮಾಲೂರಲ್ಲಿ ಕಟ್ಸಿದ್ದೀನಿ. ಪೂಜೆಗಳೆಲ್ಲ ಡೈಲಿ ನಡೀತಾ ಇದೆ. ಅದೇ ಥರ ಇವಾಗ ನಮ್ಮ ಚಿನ್ನು ಅಣ್ಣವರು, ನಮ್ಮ ಪುಷ್ಪಕ್ಕ ಅವರು ಈ ರೀತಿ ಕರೆದಿದ್ದಾರೆ. ನೀವು ಅಲ್ಲಿ ಹೆಂಗೆ ಮಾಡ್ತಾ ಇದ್ದೀರಾ ಅದೇ ಥರ ನಮ್ಮ ಜೊತೆಗಿದ್ದು ಒಂದು ಕೈ ಜೋಡಿಸಿ ಅಂತ ಕರೆದಿದ್ದಾರೆ. ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು, ಫ್ರೆಂಡ್ಸು ಎಲ್ಲ ಬಂದಿದ್ದಾರೆ. ಎಲ್ಲರೂ ಕೈ ಜೋಡಿಸಿದ್ದಾರೆ. ದಯವಿಟ್ಟು ಸಾಯೋಕ್ಕೆ ಮುಂಚೆ ಹೋಗೋವಾಗ ನಾವು ಏನು ಎತ್ಕೊಂಡು ಹೋಗಲ್ಲ, ದುಡ್ಡು ನಮ್ಮ ಹಿಂದೆ ಬರೋದಿಲ್ಲ, ಏನು ಬರೋದಿಲ್ಲ. ನಮ್ಮ ಹಿಂದೆ ಬರೋದು ನಾವು ಏನು ಮಾಡಿದ್ದೀರ ಅನ್ನೋದು ಒಂದೇ ಒಂದು ಕಾರಣ. ಅದು ನಾವು ದೊಡ್ಡದೇ ಮಾಡಲಿ ಚಿಕ್ಕದೇ ಮಾಡಲಿ ಹಿರಿಯರೆಲ್ಲ ಮಾತಾಡಿದ್ರೆ ಒಂದೇ ಮಾತು, ನಾವು ಸಾಯುವಾಗ ಎಲ್ಲಿಕ್ಕಿದ್ನಪ್ಪ ಇವನು ಇಷ್ಟು ಜನ ಅನ್ನೋದು ಒಂದು ಮಾತು ಸಾಕು. ನಾವು ಲಾಸ್ಟಾಗ ನಾವು ಕೋಟಿ ಇದ್ದರೆ ಕೂಡ ನಮ್ಮ ಹಿಂದೆ ಬರೋದಿಲ್ಲ.
ಅರ್ಥ ಆಯ್ತಾ? ಇದೇ ಥರ ನೀವು ಇಲ್ಲಿರೋರು ಅಷ್ಟೇ, ನಿಮ್ಮ ದೇವಸ್ಥಾನನ, ನಿಮ್ಮ ಊರ ದೇವಸ್ಥಾನನ ದಯವಿಟ್ಟು ಎಲ್ಲರೂ ಕಾಪಾಡ್ಕೊಳ್ಳಿ. ನೋಡಿ, ಮನುಷ್ಯರು ನಂಬೋದಕ್ಕಿಂತ ದೇವ್ರು ನಂಬಿ, ದೇವ್ರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಇದನ್ನು ಮಾತಾಡೋದಕ್ಕೆ ನೀವು ಎಲ್ಲ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ చిరుణిಯನ್ನು ಬೇಡ್ಕೊತೀನಿ. నమస్కారం. అందరికీ నమస్కారము. ఈ గుడి దీనివల్ల మా కోడల నాయన వాళ్ళ అమ్మ సరుకేలైనారు. వాళ్ళ ఆయన కూడా దేవుళ్ళకు దేవస్థానాలకు సాయం చేసినాడు. కానీ ఆ కడుపులో పుట్టిన బిడ్డ నా కోడలనంగా గుళ్ళు గోపురాలకు ఆయమ్మ మనసు పెట్టి గుళ్ళు దేవుడు మంచి చేసినాడు. అందరూ మనము, మీరు, మేము, మాకు దేవుడు మంచి చేయాలా, మీకు మంచి చేయాలా, అందరూ చల్లగా ఉండాలని మొక్కుంటాను. ನಾದದಲ್ಲಿ ಗಂಭೀರ ಸಾರ ಕಮ್ಮರಿಟ್ಟ ಹಳ್ಳಿಯಲ್ಲಿ ಶಿವನ ಅವತಾರ ಭಕ್ತರ ಹೃದಯದಲ್ಲಿ ನಿನ್ನ ನಿವಾಸ ಓಂ ನಮಃ ಶಿವಾಯ ಅನಂತ ಪ್ರಕಾಶ